ಓಂ ಗುರುದೇವ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ವಾಸ್ತುಮೂರ್ತಿ ಪರಂ ಜ್ಯೋತಿ ವಾಸ್ತುದೇವ ಪರಿಶಿವ ವಾಸ್ತು ದೇವಸ್ಥೋ ಸರ್ವೇಶಂ ವಾಸ್ತುದೇವೋ ನಮಾಮ್ಯಂ. ಶ್ರೀ ವಾಸ್ತುದೇವತೋಭ್ಯೋ ನಮಃ. ಪರಮಾತ್ಮನ ಸ್ಮರಣೆ ಮಾಡ್ತಾ ವಾಸ್ತು ಪುರುಷನ ಕೃಪಾಶ್ರವಾದ ಇತ್ತು ಅಂದರೆ ನಾವು ತುಂಬ ಶ್ರೀಮಂತರಾಗ್ತೀವಿ, ಆರೋಗ್ಯವಂತರಾಗಿರ್ತೀವಿ, ಹಣಕಾಸಿನಲ್ಲಿ ಅಭಿವೃದ್ಧಿನ ಹೊಂದ್ತೀವಿ, ಪತಿ ಪತ್ನಿಯರು ಬಾಂಧವ್ಯ ಚೆನ್ನಾಗಿರ್ತದೆ, ಮಕ್ಕಳ ಭವಿಷ್ಯ ಚೆನ್ನಾಗಿರ್ತದೆ, ಸಮಾಜದಲ್ಲಿ ಸಿಗಬೇಕಾದಂಥ ಸ್ಥಾನಮಾನ ಗೌರವ ನಮಗೆ ಸಿಗ್ತದೆ ಆಯಾ ಕ್ಷೇತ್ರದಲ್ಲಿ. ಆದರೆ ಮನೆ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಾವು ದಿನದ 24 ಗಂಟೆಯಲ್ಲಿ ಕ್ರಮೇಣ 10 ರಿಂದ 12 ಗಂಟೆ ನಾವು ಹೊರಗಡೆ ಕಳೆದ್ರೆ, ದುಡಿಮೆ ಮಾಡುವಂಥ ಒಬ್ಬ ವ್ಯಕ್ತಿ ಅಥವಾ ಕೆಲಸಕ್ಕೆ ಹೋಗೋರು ಇರ್ಬೋದು, ಅಥವಾ ಬಿಸ್ನೆಸ್ ಮ್ಯಾನ್ ಯಾರೇ ಇರಲಿ, ಯಾಕೆಂದರೆ ಮನೆಯಲ್ಲಿ ಒಬ್ಬ ಗಂಡು ಹೊರಗಡೆ ದುಡಿದ್ರೆ ಹೆಣ್ಣು ಮನೆಯ ಒಳಗಡೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಹಾಗಿದ್ದಾಗ ಆ ಒಂದು ನೀವು ಗಳಿಸಿ ಬಂದಂಥ ಹಣವನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷ ಊಟ ಮಾಡಬೇಕು, ಆರೋಗ್ಯವಾಗಿರಬೇಕು. ಇದು ಈ ವಾಸ್ತುವಿನ ನಿಯಮ. ವಾಸ್ತುವಿನ ಒಂದು ಶಕ್ತಿ ಇದೆ. ಈ ಶಕ್ತಿ ಯಾಕೆ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಕುಗ್ಗು ಹೋಗ್ತಾ ಇದೆ ಅಂದರೆ, ಎಲ್ಲರೂ ಫಾಸ್ಟ್ ಲೈಫ್, ಎಲ್ಲ ಆತ್ರ, ನಾನು ಶ್ರೀಮಂತ ಆಗಬೇಕು. ಇಲ್ಲ, ಜನ 2 ಮಾರ್ಗದಲ್ಲಿ ಓಡ್ತಾ ಇದ್ದಾರೆ. ಒಂದು ಹಣದ ಹಿಂದೆ ಓಡ್ತಾ ಇದ್ದಾರೆ, ಒಬ್ಬರು ಆರೋಗ್ಯದ ಹಿಂದೆ ಓಡ್ತಾ ಇದ್ದಾರೆ, ಇನ್ನು ಕೆಲವರು ಅಧಿಕಾರದಿಂದ ಓಡೋಗ್ತಾ ಇದ್ದಾರೆ. ತಪ್ಪಲ್ಲ, ಹಣ ಬೇಕು, ಆರೋಗ್ಯನೂ ಬೇಕು, ಅಧಿಕಾರನೂ ಬೇಕು. ಏಕೆಂದರೆ ಮನುಷ್ಯನಿಗೆ ಈ ಪಂಚಭೂತಗಳಲ್ಲಿ ಎಲ್ಲ ಸುಖಗಳನ್ನು ಭಗವಂತ ಇಟ್ಟಿದ್ದಾರೆ. ಆದರೆ ಅದನ್ನು ಪಡಿಬೇಕು ಅಂದರೆ ಮೊದಲು ನಾನು ಕ್ಷೇಮವಾಗಿರಬೇಕು. ನಾನೇ 1 ವಾರ ಕಾಲಲ್ಲಿ ನಿಂತ್ಕೊಂಡು ಬೇರೆಯವ್ರನ್ನ ಲಿಫ್ಟ್ ಮಾಡಿ ಮೇಲೆ ಎತ್ತು ಅಂದರೆ ಎತ್ತಲಿಕ್ಕೆ ಸಾಧ್ಯವಾಗುತ್ತಾ? ನನ್ನ ಸಮೇತ ನಾನು ಬಿದ್ದೋಗ್ತೀನಿ, ಅವರು ಬಿದ್ದೋಗ್ತಾರೆ. ಹಾಗಿದ್ದಾಗ ಇವತ್ತು ತಿಳ್ಕೊಳ್ಳೋಣ, ಯಾಕೆ ವಾಸ್ತುವಿನ ನಿಯಮದಲ್ಲಿ ನೀವು ಮನೆಯನ್ನು ಕಟ್ಟಬೇಕು. ವಾಸ್ತು ಅನ್ನೋದು ಒಂದು ಜೀವನ ಶೈಲಿಯನ್ನು ಸೃಷ್ಟಿಯಾಗುತ್ತೆ. ಆಯಾ ಅಂದರೆ ನಿಮ್ಮ ಕುಟುಂಬ ಸದಸ್ಯರನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡುತ್ತದೆ. ಆಯುಷ್ಯನ್ನ ಅಲ್ಪ ಆಯುಷ್ಯಗಳೇ ಆಗಿದ್ರೆ ಅದನ್ನು ಯಾವುದೋ ಒಂದು ರೂಪದಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಆಯ ನಿಮಗೆ ಸಹಾಯ ಮಾಡುತ್ತೆ. ನೀವೇನೇ ಓದಿರಿ, ಎಷ್ಟೇ ರಿಚ್ ಆಗಿರಿ, ನೀವು ಎಷ್ಟೇ ಶ್ರೀಮಂತರ ಮಕ್ಕಳಾಗಿರಿ, ಬಡವ್ರ ಮಕ್ಕಳಾಗಿರಿ, ಗಣಿತ ಶಾಸ್ತ್ರ ಯಾರನ್ನೂ ಬಿಡಲ್ಲ. ಲೆಕ್ಕನೇ. ಹಾಗೆ ವಿಜ್ಞಾನ ಶಾಸ್ತ್ರ ಯಾರನ್ನೂ ಬಿಡಲ್ಲ. ಅದರಲ್ಲಿ ಒಂದು ಸೈನ್ಸ್ ಅಡಗಿದೆ. ಸೈನ್ಸ್ ಅಂದ್ರೆ ಏನು? ನಮ್ಮ ದೇಹ ಇರೋದೇ ಒಂದು ಸೈನ್ಸ್ ಆಧಾರದ ಮೇಲೆ ನಿಂತಿದೆ. ನಮ್ಮ ದೇಹದಲ್ಲಿ ಹೇಗೆ 360 ಜಾಯಿಂಟ್ಸ್ ಇದೆಯೋ, ಎಷ್ಟು % ಮಸಲ್ಸ್ ಇದೆಯೋ, ಎಷ್ಟು % ಫ್ಯಾಟ್ ಇದೆಯೋ, ಎಷ್ಟು ನರ್ವ್ ಸಿಸ್ಟಮ್ ಇದೆಯೋ, ಬ್ರೈನು ಹೇಗೆ ವರ್ಕ್ ಆಗಬೇಕು, ದೇಹದಲ್ಲಿರುವಂಥ ಪ್ರತಿಯೊಂದು ಆರ್ಗನ್ಸು ಅವ್ರವ್ರದ್ದು ಕರ್ತವ್ಯವನ್ನು ಅವ್ರು ಮಾಡ್ತೀವಿ. ನೋಡಿ, ದೇಹದಲ್ಲಿರುವಂಥ ಪ್ರತಿಯೊಂದು ಆರ್ಗನ್ಸು ಸಹ ಅದರ ಕೆಲಸವನ್ನು ಕರೆಕ್ಟಾಗಿ ಮಾಡುತ್ತೆ. ನಾವು ಏನು ಸಮಯಕ್ಕೆ ಊಟ ಹಸಿವಾಯಿತು ಅಂದರೆ ಅಲ್ಲಿಂದ ನೋಟಿಫಿಕೇಶನ್ ಬರ್ತದೆ, ನಿದ್ರೆ ಬಂತು ಅಂದರೆ ನೋಟಿಫಿಕೇಶನ್ ಬರ್ತದೆ, ಕೋಪ ಆಟೋಮೆಟಿಕ್ಕಾಗಿ ಕಾಣ್ತದೆ, ಸ್ಮೈಲ್ ಬರ್ತದೆ. ದೇಹ ಹೇಗೆ ತನ್ನ ವಿಜ್ಞಾನವನ್ನು ಸರಿಯಾಗಿ ಅಳವಡಿಸ್ಕೊಂಡಿದೆಯೋ ಹಾಗೆ ನಮ್ಮ ದೇಹದಲ್ಲೂ ಒಂದು ಹೈಟಿಗೆ ವೆಯ್ಟು, ಅಥವಾ ನಮ್ಮ ಒಂದು ಸುತ್ತಳತೆ, ನಮ್ಮ ಒಂದು ದೃಷ್ಟಿ, ಇದೆಲ್ಲ ಒಂದು ಭಗವಂತ ಲೆಕ್ಕವನ್ನು ಪಕ್ಕ ಇಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಡೌಟ್ ಪಡಂಗಿಲ್ಲ. ಆದರೆ ಜನ ಮಾಡ್ತಿರುವಂಥ ಇವತ್ತಿನ ಲೆಕ್ಕಾಚಾರ, ಆತ್ರದ ಲೆಕ್ಕಾಚಾರದಲ್ಲಿ ಹಣಕಾಸಿನ ಮೂಲ ತಪ್ಪಿ ಹೋಗ್ತಾ ಇದೆ, ಆರೋಗ್ಯದ ಮೂಲ ತಪ್ಪಿ ಹೋಗ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಅನುಭವಿಸಬೇಕಾದಂಥ ಸುಖಗಳನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ಇದು ಇವತ್ತಿನ ವಿಜ್ಞಾನ ಶಾಸ್ತ್ರ ಅಥವಾ ಗಣಿತ ಶಾಸ್ತ್ರ. ಈ ನಿವೇಶನ ನೀವು ತೆಗೆದುಕೊಂಡ್ರಿ, ಆದರೆ ಹೇಗೆ ಕಟ್ಟಬೇಕು? ಕೆಲವರು ಆತರದಲ್ಲಿ ಕೈಯನ್ನ ಗಾಣಕ್ಕೆ ಕೊಟ್ಬಿಡ್ತಾರೆ. ಈಗ ಉದಾಹರಣೆಗೆ, ನಮಗೆ ಕಬ್ಬಿನ ಹಾಲು ಬೇಕು, ಜ್ಯೂಸ್ ತೆಗಿಬೇಕು, ಆದರೆ ಜಾಗೃತಿಯಿಂದ ಮಾಡಿದರೆ ತೊಂದರೆ ಇಲ್ಲ. ಆತರದಲ್ಲಿ ಕೊಟ್ಟಾಗ ಬೆರಳು ತಗಲಾಕೊಳ್ಳೋ ಸಾಧ್ಯತೆ ಜಾಸ್ತಿ. ಹಾಗೆ ಮನೆ ವಿಚಾರದಲ್ಲಿ ಆತರ ಪಟ್ಟು ನಿಮ್ಮ ಕೈಯನ್ನು ತಗಲಾಕೊಂಡು ಬಿಡ್ತೀರಿ, ಅದು ಏನೇ ಸಮಸ್ಯೆಯನ್ನು ಬರ್ಬೋದು. ಈಗ ಉದಾಹರಣೆಗೆ ಯಾಕೆ ಬರ್ಬೋದು ತಿಳ್ಕೊಳ್ಳೋಣ. ಇವತ್ತಿನ ವಿಚಾರ ಅಕ್ಕಪಕ್ಕದ ಸೈಟ್ ಹತ್ರ ನಿವೇಶನ ಅಂದ್ರೆ, ಉದಾಹರಣೆಗೆ ಸಿಟಿ ಲೆವೆಲಲ್ಲಿ ಲೇಔಟ್ ಮಾಡ್ತಾರೆ, ಪಕ್ಕನೇ ನಿವೇಶನಗಳು 30-40, 40/40, 30-50, 40/A, ಏನೋ ಒಂದು XYZ ಮಾಡಿಬಿಡ್ತಾರೆ. ಆದರೆ ನಮ್ಮ ಮನೆಯ ರಕ್ಷಣಾ ಕವಚ ಹೇಗಿರಬೇಕು, ಇದನ್ನ ಇವತ್ತಿನ ಒಂದು ಶಾಸ್ತ್ರ ಜೊತೆಲಿ ಇವತ್ತೊಂದು ಫಿಲಾಸಫಿ ತಿಳ್ಕೊಳ್ಳೋಣ. ನೋಡಿ, ನಾನು ಯಾವಾಗಲೂ ಬೋರ್ಡ್ ಮೇಲೆ ತೋರಿಸ್ಲಿಕ್ಕೆ ಆಗುತ್ತೆ, ಇನ್ನು ಬೇರೆ ನನಗೆ ಬೇರೆ ಮಾರ್ಗ ಇಲ್ಲ.
ಹೇಗೆ ನಮಗೆ 3 ಮಾರ್ಗಗಳು, ಒಂದು ಜಲಮಾರ್ಗ, ಭೂಮಾರ್ಗ ಮತ್ತು ವಾಯುಮಾರ್ಗ, ಹಾಗೇನೆ ಈ ನಾವು ಏನೇ ಒಂದು ವಾಸ್ತು ಮಾಡಬೇಕಾದ್ರೂ ಇದ್ರ ಬೇಸ್ ಮೇಲೆ ಮಾಡಬೇಕಾಗುತ್ತೆ. ಹಾಗಿದ್ದಾಗ ತಿಳ್ಕೊಳ್ಳೋಣ. ಉದಾಹರಣೆಗೆ ನಿಮ್ದೊಂದು ನಿವೇಶನ, ಇನ್ನ ಆಲ್ಮೋಸ್ಟ್ ಪಕ್ಕದಲ್ಲಿ ಬೇರೆ ಬೇರೆ ನಿವೇಶನ ಇರ್ತವೆ, ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ನೋಡಿ ಹೀಗಿದೆ ಅಂತ ತಿಳ್ಕೊಳ್ಳೋಣ. ನಿಧಾನವಾಗಿ ಅರ್ಥ ಮಾಡಿಸ್ತೀನಿ. ನಾನು ಆತರ ಪಡುವಂತ ಅವಶ್ಯಕತೆ ಇಲ್ಲ, ಆತರ ಪಟ್ಟು ಮಾಡುವಂತ ಅವಶ್ಯಕತೆ ಇಲ್ಲ. ಕಾಣ್ತಾ ಇದೆಯಲ್ಲ? ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ಒಂದ್ ದಿವಸ ಬದಲಾಗುತ್ತೆ. ಯಾರೇ ಇವತ್ತು ಸಕ್ಸಸ್ ಆಗಿದಾರಲ್ಲ, ಇವತ್ತು ರಾತ್ರಿ ಯಾರು ಸ್ಟಾರ್ ಆಗಿಲ್ಲ. ಅವರ ಪರಿಶ್ರಮ, ಅವ್ರು ಹಾಕಿರುವಂತ ಏಳು ಬೀಳುಗಳು, ಆ ಸಿನಿಮಾ ಮಾಡುವಾಗ ಹೇಗೆ 2 ವರ್ಷ 3 ವರ್ಷ 1 ವರ್ಷ ಶ್ರಮ ಪಟ್ಟಿರ್ತಾರಲ್ಲ, ಆ ಶ್ರಮದ ಫಲನೇ ಫಿಲಮ್ ಸಕ್ಸಸ್ ಆದ್ಮೇಲೆ ರಾತ್ರಿ ಸ್ಟಾರ್ ಆಗ್ತದೆ. ಇದಕ್ಕೆ ನಮ್ಮ ಕನ್ನಡಿಗರು ಯಶ್ ತಗೊಳ್ಳೋಣ, ಸುದೀಪ್ ಸರ್ ತಗೊಳ್ಳೋಣ, ನಮ್ಮ ರಾಜಣ್ಣ ಅವ್ರು ತಗೊಳ್ಳೋಣ, ಇವರೆಲ್ಲ ಶ್ರಮ ಪಟ್ಟೆ ಮೇಲೆ ಬಂದಿರೋದು. ಸುಲಭವಾಗಿ ಅವ್ರಿಗೆ ಸಕ್ಸಸ್ ಬಂದಿಲ್ಲ. ಪುನೀತ್ ಸರ್ ಇರ್ಬೋದು, ಇನ್ನು ಅನೇಕರಿದ್ದಾರೆ, ನಮ್ಮ ದರ್ಶನ್ ಸರ್ ಇರ್ಬೋದು, ತುಂಬಾ ಕಲಾವಿದರಿದ್ದಾರೆ. ಅದರಲ್ಲಿ ಅವ್ರ ಹೆಸರು ಹೇಗೆ ಮಾಡಿದ್ರೆ ಶ್ರಮ ಇದೆ, ಅದ್ರ ಜೊತೆಯಲ್ಲಿ ಕೆಲಸನ ಹಾಗೆ ಮಾಡಿರ್ತಾರೆ. ಹಾಗೇನೆ ಅದಕ್ಕೊಂದು ವಾಸ್ತು ನಿಯಮ ಇದೆ. ಇವತ್ತು ನಮ್ಮ ಹೃದಯದಲ್ಲಿ ಅವ್ರ ಹೆಸರು ಉಳಿದಿದೆ ಅಂದ್ರೆ ಅವ್ರಿಗೆಲ್ಲೋ ಒಂದು ಹೆಸರು ತಂದು ಕೊಡುವಂತ ಮನೆನೂ ಅವರಿಗೆ ಸಹಾಯ ಮಾಡಿರ್ತದೆ. ಇದು ನನ್ನ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತೀನಿ. ನೋಡಿ, ಉದಾಹರಣೆಗೆ ಇದು ಪೂರ್ವದ ರಸ್ತೆ ಮನೆಗಳು ಅಂತಲೇ ಇಟ್ಕೊಳ್ಳೋಣ, ಇವು ಪಶ್ಚಿಮದ ರಸ್ತೆ ಮನೆಗಳು ಅಂತ ಇಟ್ಕೊಳ್ಳೋಣ. ಶಾಸ್ತ್ರ ಪ್ರಕಾರ ಹೋದ್ರೆ ನೋಡಿ, ಈ ಮನೆಯವರು ಇಲ್ಲೇ ಸಂಪೂರ್ಣ ತೆಗಿಬೇಕು ಈಶಾನ್ಯದಲ್ಲಿ, ಈ ಮನೆಯವರು ಇಲ್ಲೇ ತೆಗಿಬೇಕು, ಈ ಮನೆಯವರು ಇಲ್ಲೇ ತೆಗಿಬೇಕು, ಈ ಮನೆಯವರು ಇಲ್ಲೇ, ಎಲ್ಲ ಇಲ್ಲೇ ತೆಗಿಬೇಕು. ಕರೆಕ್ಟಾ? ಇದು ಭೂಗರ್ಭದಲ್ಲಿ, ಭೂಮಿಯ ಒಳಗಡೆ ಸಂಪು ಅಂತ ಹೇಳ್ತೀವಿ. ವಾಸ್ತು ಪ್ರಕಾರ ಈ ಜಾಗದಲ್ಲೇ ಬರಬೇಕು ನಿಯಮ ಇರೋದು. ನೋಡಿ, ಈ ಮನೆ ಕಟ್ಟೋರು ಏನ್ ಮಾಡ್ತೀರಿ ಅಂತಂದ್ರೆ, ಉದಾಹರಣೆಗೆ ಈ ಮನೆಯವರು ಇಲ್ಲಿ ಸಂಪು ತೆಗೆದು ಬಿಡ್ತಾರೆ, ಇವ್ರಿಗೆ ಉಚ್ಚ ಸ್ಥಾನ, ಇವ್ರಿಗೆ ಉಚ್ಚ ಸ್ಥಾನ. ಆದ್ರೆ ನೀವು ಇಲ್ಲಿ ಮನೆಯನ್ನ ಕಟ್ಟುವವರು ನೋಡಿ, ಮನೆಯನ್ನ ನೀವು ಏನ್ ಕಟ್ತಿರಲ್ಲ, ಕಾಣ್ತಾ ಇದೆಯಾ? ನಾನು ಯಾಕೆ ಈ ನಿಯಮವನ್ನು ಹೇಳ್ಕೊಡ್ತೀನಿ ಅಂದ್ರೆ, ಆತರ ಪಟ್ಟು ನಿರ್ಧಾರಗಳು ಕೆಲವು ತಗೊಳ್ಳೋದಿಕ್ಕಾಗಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಮನೆಗೆ ಟಚ್ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲಿ ಕೊನೆ ಪಕ್ಷ ಕಾಂಪೌಂಡ್ ಹಾಕೊಳ್ಳಿಕ್ಕೆ ಜಾಗ ಇರಲ್ಲ. ಅವ್ರು ಹೇಗಿದ್ರು ಇಲ್ಲಿ ಸಂಪು ಮಾಡಿ ಇಲ್ಲಿ ಅವರು ಮನೆ ಕಟ್ಕೊಂಡ್ ಬಿಟ್ಟಿರ್ತಾರೆ, ಕಾಂಪೌಂಡ್ ಹಾಕೊಂಡ್ ಬಿಟ್ಟಿರ್ತಾರೆ. ಅವರು ಮೋಸ್ಟ್ಲಿ ಇಲ್ಲಿ ಒಂದು ಉತ್ತರದಲ್ಲಿ ಒಂದು 2 ಅಡಿ ಅಥವಾ 3 ಅಡಿ ಬಿಟ್ಕೊಂಡು, ಪೂರ್ವದಲ್ಲಿ ಉತ್ತರದಲ್ಲಿ ಒಂದು 3 ಅಡಿ ಬಿಟ್ಕೊಂಡು ಏನೋ ಮಾಡಿರ್ತಾರೆ, ಕಾಂಪೌಂಡ್ ಅಂತ ಹಾಕಿರ್ತಾರೆ. ಆದ್ರೆ ನಾನು ಈ ಮನೆಗಳಿಗೆ ಟಚ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಟಚ್ ಮಾಡ್ಕೊಂಡ್ರೆ, ನೀವು ಮನೆ ಕಟ್ಟಿದ ಮನೆನ ಈ ಮನೆಗೆ ಟಚ್ ಮಾಡಿದ್ರೆ ನಿಮಗೆ ಇಲ್ಲಿ ಲೋಪದೋಷಗಳಾಗುತ್ತೆ. ಅಂದ್ರೆ ವ್ಯಾಪಾರದಲ್ಲಿ ನಷ್ಟ, ಸಾಲಗಾರರಾಗೋದು, ಅಥವಾ ಸಾಲವನ್ನ ನಿಮ್ಗೆ ಯಾರೋ ಯಾಮಾರಿಸೋದು, ಪತಿ ಪತ್ನಿಯರ ಮಧ್ಯೆ ಚಂಚಲ ಸ್ವಭಾವಗಳು, ಯಾವಾಗ್ಲೂ ಜಗಳ, ಶತ್ರುಗಳು ಕ್ರಿಯೇಟ್ ಆಗ್ತಾರೆ ಟಚ್ ಮಾಡ್ಕೊಂಡ್ರೆ. ಇದು ಗಮನ ಇಟ್ಕೊಳ್ಳಿ. ಒಂದ್ ವೇಳೆ ಟಚ್ ಮಾಡಿಲ್ಲ ನಿಮ್ಮ ಮನೆಯನ್ನ ಅಂದ್ರೆ ಯಾವುದೇ ಲೋಪದೋಷಗಳು ಇರೋದಿಲ್ಲ. ಕಾಂಪೌಂಡ್ ಹಾಕ್ಲಿಕ್ಕೆ 30-40 ಸೈಟಲ್ಲಿ ಆಗಲ್ಲ. ಅಟ್ಲೀಸ್ಟ್ ಪಶ್ಚಿಮದಲ್ಲಿ ಒಂದೊಂದು ಅಡಿ ಜಾಗ ಬಿಡಿ, ಅವ್ರ ಮನೆ ಟಚ್ ಮಾಡ್ದಂಗೆ. ಒಂದು ಜನ ಸಲೀಸಾಗಿ ಅಟ್ಲೀಸ್ಟ್ ಅಲ್ಲಿ ಕಸ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಜಾಗ ಬಿಟ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಿಮಗೆ ಶುಭ ಫಲ. ಇದರಿಂದ ಯಾವುದೇ ಲೋಪದೋಷಗಳು ಬರೋದಿಲ್ಲ. ಗುಡ್. ನೀವು ಟಚ್ ಮಾಡಿದ್ರೆ ನಿಮಗೆ ಆರ್ಥಿಕ ಸಂಕಷ್ಟ, ವ್ಯಾಪಾರದಲ್ಲಿ ನಷ್ಟ, ಶತ್ರುಗಳು, ಅನಾರೋಗ್ಯ ಹಾಗೂ ಅಕಾಲಿಕ ಮರಣಗಳು ಸಂಭವಿಸುವ ಸಾಧ್ಯತೆ ಇರ್ತದೆ. ಇದು ಒಂದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಈ ಮನೆಗೆ ಟಚ್ ಆಗಿದ್ದಾಗ ಇಲ್ಲಿ ಲೋಪದೋಷ ಈ ಮನೆಗೆ ಬರ್ತದೆ. ಕಾಣ್ತಾ ಇದೆಯಲ್ಲ? ನೆಕ್ಸ್ಟ್, ಇಲ್ಲಿ ಇವರು ಸಂಪು ತೆಗೆದಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ ಟಚ್ ಮಾಡಿದಿರಿ ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಗುಪ್ತ ರೋಗಗಳಿಂದ ರೋಗವನ್ನು ಅನುಭವಿಸ್ಬೇಕಾಗುತ್ತೆ. ಹಣ ಇದ್ರೂ ಕಾಯಿಲೆ ಆಗದ ರೀತಿಯಂತ ಕಾಯಿಲೆಗಳು ಬಂದು, ಹೃದಯ ಸಂಬಂಧಿ ಕಾಯಿಲೆಗಳು, ವಾಸಿ ಆಗದಿದ್ದಂತ ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮನೆಗೂ ಟಚ್ ಆಗಬಾರ್ದು. ಈಗ ನೋಡಿ, ಇಲ್ಲಿಗೆ ನೀವು ಟಚ್ ಮಾಡಿದ್ರೆ ಇದಕ್ಕೂ ಟಚ್ ಆದಂಗೆ.
ಇದು ಸಹ ನಿಮಗೆ ಲೋಪದೋಷಗಳನ್ನ ತಂದು ಕೊಡ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಗ್ನೇಯದಲ್ಲಿ ಇವರು ಈ ಮನೆಗೆ ಇಲ್ಲಿ ಆಗ್ನೇಯ ಬಂದ್ಬಿಟ್ಟು ನೀವಿಲ್ಲಿ 1.5 ಅಡಿ ಅಟ್ಲೀಸ್ಟ್ ಬಿಟ್ಟು ಜಾಗ ಬಿಟ್ಟು ಮನೆ ಕಟ್ಟಿದೆ. ಯಾಕೆಂದ್ರೆ ಇವ್ರು ಕಾಂಪೌಂಡ್ ಹಾಕೊಳ್ತಾರೆ. ಯಾಕೆ ನಾವು ಮನೆಯ ಸುತ್ತ ಜಾಗ ಬಿಡಿ ಅಂತ ಹೇಳ್ತೀವಿ ಅಂದ್ರೆ, ಈ ಮನೆಯ ದೋಷ ಇಲ್ಲಿ ಬಂದು ನಿಮ್ಗೆ ತೊಂದರೆ ಆಗ್ಬಾರ್ದು, ಈ ಮನೆಯ ದೋಷ ಇಲ್ಲಿ ಬಂದು ತೊಂದರೆ ಆಗ್ಬಾರ್ದು, ಈ ಮನೆಯ ದೋಷ ಇಲ್ಲಿ ಬಂದು ತೊಂದರೆ ಆಗ್ಬಾರ್ದು. ಇದು ಅನ್ವಯಿಸ್ತದೆ. ಈ ಮನೆಗೂ ಅದೇ ಸೇಮ್ ಆಸ್ ಇಟ್ ಈಸ್, ಎಲ್ಲರಿಗೂ ಆಸ್ ಇಟ್ ಈಸ್. ನೋಡಿ, ಇಲ್ಲಿ ಏನು ಲೋಪದೋಷ ಬಂತೋ ಈ ಮನೆಗೂ ಲೋಪದೋಷ, ಇದಕ್ಕೂ ಲೋಪದೋಷ, ಇದಕ್ಕೂ ಲೋಪದೋಷ. ಪೂರ್ವದಲ್ಲಿರೋರು ನೋಡ್ಲಿಕ್ಕೆ ಮಾತ್ರ ಪೂರ್ವದ ಒಳ್ಳೆ ಸೈಟು, ಬಟ್ ಎಂಡ್ ಟು ಎಂಡ್ ಅಥವಾ ಈ ಭಾಗವನ್ನ ಕಟ್ ಮಾಡ್ತೀರಿ, ಇಲ್ಲೂ ಲೋಪದೋಷಗಳು ಮಾಡ್ಕೊಳ್ತೀರಿ, ಈ ಮನೆಗೆ ಟಚ್ ಮಾಡ್ಕೊಳ್ತೀರಿ. ಇದನ್ನ ದಯವಿಟ್ಟು ಮಾಡಬೇಡಿ. ನಿಮ್ಮ ಮನೆ ಚಿಕ್ಕದಾಗಿರ್ಬೋದು, ಕೆಳಗಡೆ ಪಾರ್ಕಿಂಗ್ ಮಾಡ್ಕೊಂಡು ಫುಲ್ ಆಗಿ ನೀವೇನಾದ್ರೂ ಮುಂದೆ ನಿಮಗೆ ಮಕ್ಕಳು ಜಾಸ್ತಿ ಇದ್ದಾರೆ, ಗಂಡು ಮಕ್ಕಳು 2 ಜನ ಇದ್ದಾರೆ, 3 ಜನ ಇದ್ದಾರೆ, ಅಥವಾ ನಾವು ಫ್ಯಾಮಿಲಿ ದೊಡ್ಡದಿದೆ ಅಂದ್ರೆ ನೀವು ಒಂದು ಫ್ಲೋರ್ ಮನೆ ಜಾಸ್ತಿ ಎತ್ಕೊಳ್ಬಹುದು. ಯಾವುದೇ ಕಾರಣಕ್ಕೂ ಚಿಕ್ಕ 1 ಅಡಿ ಜಾಗ ಬಿಡಿ ಅಥವಾ 1.5 ಅಡಿ ಜಾಗ ಬಿಡಿ, ಇಷ್ಟೇ ಹೇಳ್ತೀವಿ, ಇನ್ನೇನು ಹೇಳಲಿಕ್ಕೆ ಆಗಲ್ಲ. ಆಗ ನಿಮ್ಗೆ ಒಳ್ಳೆ ಫಲ ಪ್ರಾಪ್ತಿ ಆಗುತ್ತೆ. ಆಗ್ನೇಯದಲ್ಲಿ ನೀವು ಈ ಮನೆ ಟಚ್ ಮಾಡ್ಕೊಂಡ್ರಿ, ಆಗ್ನೇಯದ ಲೋಪದೋಷಗಳು, ಮನೆಯ ಮುಖ್ಯಸ್ಥಿಗೆ ಅನಾರೋಗ್ಯ. ಯಾಕೆಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಅವರ ಸಂಪು, ಅವ್ರ ಮನೆ ಕಾಂಪೌಂಡ್ ನೀವು ಟಚ್ ಮಾಡಿದ್ರೆ ಮಾತ್ರ, ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಏನಾಗಲ್ಲ. ನಿಮ್ಮ ಮನೆ ಯಾವುದೇ ಕಾರಣಕ್ಕೂ ಟಚ್ ಆಗ್ಬಾರ್ದು. ಇದು ಸುಲಭವಾದಂತ ಸರಳವಾದಂತ ವಿಧಾನ. ಇದು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್. ನೀವು ಎಡವಟ್ಟು ಮಾಡಿಕೊಂಡು ಸಮಸ್ಯೆಗಳು ಬಂದಿದೆ ಸೊಲ್ಯೂಷನ್ ಕೊಡಿ ಅಂದ್ರೆ ಎಲ್ಲೂ ಯಾರಿಂದಲೂ ಸಾಧ್ಯ ಇಲ್ಲ. ಭಗವಂತ ದೇವಸ್ಥಾನಗಳಿಗೆ ಬಿಡೋದಿಲ್ಲ. ವಾಸ್ತುದಲ್ಲಿ ಲೋಪದೋಷಗಳಿದ್ರೆ ಅಲ್ಲೂ ಸಹ ಜಗಳಗಳು, ಹಣಕಾಸಿನಲ್ಲಿ ಕಳ್ಳತನ ಆಗೋದು, ಹೊಡೆದಾಟಗಳಾಗೋದು, ಮೋಸ ಮಾಡೋದು ಅಥವಾ ಮೋಸ ಹೋಗೋದು, ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಒಡವೆ ಆಭರಣಗಳು ಕಳ್ಳತನ ಆಗ್ತಿರ್ತದೆ. ಅದಕ್ಕೆಲ್ಲ ವಾಸ್ತು ದೋಷನೇ ಕಾರಣ, ಬಿಟ್ರೆ ನಮ್ಮ ಮನೋದೋಷ ಬಿಟ್ರೆ ಇನ್ಯಾವುದೂ ಇಲ್ಲ ಅಲ್ಲಿ. ಯಾಕೆಂದ್ರೆ ಅದ್ರ ಕರ್ಮಫಲ ಅನುಭವಿಸ್ತಾರೆ ಅವರು. ಅದರದಲ್ಲಿ ಭಗವಂತ ನೋಡ್ತಾ ಇರ್ತಾನೆ, ಆದ್ರೆ ಭಗವಂತನಿಗೂ ವಾಸ್ತು ಬಿಡೋದಿಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇಲ್ಲಿ ಅನಾರೋಗ್ಯ, ಗಂಡ ಹೆಂಡತಿ ಬಾಂಧವ್ಯ ಕಡಿಮೆ ಆಗುತ್ತೆ, ವಿಚ್ಛೇದನ ಆಗುತ್ತೆ, ಗುಪ್ತ ರೋಗಗಳು ಬಂದು ಏನು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ ನೋಡಿ, ರೋಗ ಮೈ ತುಂಬಾ ರೋಗ ಇರ್ತಾರೆ. ಹಾಗಾಗಿ ಇಲ್ಲೂ ಸಹ ನಿಮ್ಮ ಮನೆಯನ್ನು ಟಚ್ ಮಾಡ್ಕೊಳ್ಬಾರ್ದು. ಯಾಕೆ ನಾನು ಇದನ್ನ ನಿಮಗೆ ಒತ್ತಿ ಹೇಳ್ತೀನಿ ಅಂದ್ರೆ, 1 ನಿಮಿಷ ನಿಮಗೆ ಬರೆದು ತೋರಿಸ್ಬಿಡ್ತೀನಿ ಒಂದ್ಸಲ, ಓಕೆನಾ? ಹಾಗಾಗಿ ನಾವೇನ್ ಹೇಳ್ತೀವಿ, ಈ ಮನೆಗೆ ಯಾರದೇ ಮನೆಗೆ ನಿಮ್ಮ ಮನೆಗೆ ಟಚ್ ಮಾಡಬೇಡಿ. ಉದಾಹರಣೆಗೆ ಚರ್ಮ ಕಾಯಿಲೆ ಇದೆ ಯಾರೋ ಒಬ್ಬ ವ್ಯಕ್ತಿಗೆ, ಆ ಚರ್ಮ ಕಾಯಿಲೆಯವನಿಗೆ ನನ್ನ ಸ್ಕಿನ್ ಟಚ್ ಆದರೆ ಅದು ಅಂಟು ರೋಗವಾಗಿ ಬರ್ತದೆ. ಅಂಟು ರೋಗ ಬಂದ್ರೆ ಏನೋ ಒಂದು ಸಾಮಾನ್ಯವಾಗಿ ಬಂದ್ರೆ ಅದನ್ನು ವಾಸಿ ಮಾಡ್ಕೊಂಡು ಬಿಡ್ಬೋದು. ಬಟ್ ಇದು ನಿರಂತರ ಅಂಟು ರೋಗ, ನಿಮಗೆ ಕಾಯಿಲೆ ಬೇಡ. ಇಲ್ಲಿ ಏನೇ ಇವ್ರ ಮನೆಯಲ್ಲಿ ಸೂತ್ಕಗಳಾದ್ರು, ಸತ್ತವರು, ಮೈ ನೆರೆದವರು, ಅಥವಾ ಅಲ್ಲಿ ಡೆಲಿವರಿ ಆದವ್ರ ಮನೆ ಸೂತ್ಕ ಆಗಿದ್ರೆ ನಿಮ್ಮ ಮನೆ ಟಚ್ ಆಗಿದೆ, ಅದು ನಿಮಗೂ ಸೂತ್ಕ ಆದಂಗೆನೆ. ಆದ್ರೆ ಅಲ್ಲಿ ಅಂತ ಕೆಲವು ಏನು ಇದೆಯಲ್ಲ, ಆ ನೆಗೆಟಿವ್ ಎನರ್ಜಿ ಮನೆಗೆ ಪಾಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾನು ಯಾಕೆ ನಿಮಗೆ ವಿಶೇಷವಾಗಿ ಹೇಳ್ತೀನಿ, 1 ಅಡಿ ಜಾಗ ಬಿಡಿ ಅಥವಾ 1.5 ಅಡಿ ಜಾಗ ಬಿಟ್ಕೊಳ್ಳಿ, ನಿಮ್ಮ ಮನೇನೂ ಕ್ಲೀನ್ ಆಗಿರ್ತದೆ. ನಾವು ಯಾವಾಗಲೂ ಹಾಕಿದ ಬಟ್ಟೆನೇ ಹಾಕ್ತಾ ಇದ್ರೆ ಏನಾಗುತ್ತೆ, ಕೊಳೆ ಕಾಣ್ತದೆ. ಹಾಗೆ ಡೈಲಿ ಸ್ವಚ್ಛ ಆಗ್ತಿರ್ತದೆ. ಅಟ್ಲೀಸ್ಟ್ ತಿಂಗಳಲ್ಲಿ 1-2 ಸಲ ಕ್ಲೀನ್ ಮಾಡಿದ್ರೆ ನಿಮ್ಮ ಮನೆಗೆ ಸಂಪೂರ್ಣ ರಕ್ಷಣಾ ಕವಚ. ಇವರು ಎಲ್ಲರಿಗೂ ಆಸ್ ಇಟ್ ಇದೇ ಮತ್ತೆ ಈ ಮೆಥಡೇ ಬರ್ತದೆ, ಇದರಲ್ಲಿ ಏನು ಯಾರಿಗೂ ಬೇರೆ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಈ ಈಶಾನ್ಯ ಭಾಗ ಕಟ್ ಮಾಡಿ, ಇಲ್ಲಿ ಸಂಪ್ ಮಾಡಿ, ಪಾರ್ಕ್ ಮಾಡಿ, ಇಲ್ಲೂ ಆಯ ಬಂದಿರೋದಿಲ್ಲ, ಇಲ್ಲಿ ಮನೆ ಟಚ್ ಆದ್ರೆ ಇಲ್ಲೂ ಲೋಪದೋಷಗಳು, ಇಲ್ಲಿ ಈ ಮನೆಗೆ ಟಚ್ ಆದ್ರೆ ಇಲ್ಲೂ ಲೋಪದೋಷಗಳು, ಈ ಮನೆ ಟಚ್ ಇಲ್ಲೂ ಲೋಪದೋಷಗಳು. ಈ 3 ಸೇರ್ಕೊಂಡು 4 ಸೇರ್ಕೊಂಡು ನಿಮಗೆ ಅನಾರೋಗ್ಯ, ಆರ್ಥಿಕ ಸಂಕಷ್ಟ, ಮಾನಸಿಕ ಚಿಂತೆ, ನಗಬೇಕು ಅನ್ನಿಸ್ತಿರ್ತಾರೆ, ನಗ್ಲಿಕ್ಕೆ ಆಗ್ತಿರಲ್ಲ. ಯಾವುದೋ ಬೇಡವಾಗಿದ್ರೆ ನಿಮ್ಮ ತಲೆಯಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿರ್ತದೆ. ಹಾಗಿದ್ದಾಗ ಇಷ್ಟು ಲೋಪದೋಷ ಮಾಡಬೇಡಿ. ಇದು ಪೂರ್ವದ ನಿವೇಶನ. ಹಾಗೆ ಪಶ್ಚಿಮದವರಿಗೆ ಏನಾಗ್ಬೋದು, ಪಶ್ಚಿಮದವರಿಗೆ ಏನಾಗುತ್ತೆ ಅಂತಂದ್ರೆ, ಈ ಮನೆಯ ನೋಡಿ, ಈ ಪಶ್ಚಿಮ ದಿಕ್ಕಿನಿಗೆ ತಗೊಳ್ಳೋಣ. ಈ ಉದಾಹರಣೆಗೆ ಇದು ಪಶ್ಚಿಮ ದಿಕ್ಕಿನ ಮನೆಗಳು. ಇವ್ರಿಗೆ ಈಶಾನ್ಯದಲ್ಲಿ ತೋಡಿದರೆ ಇವ್ರಿಗೆ ಒಳ್ಳೇದು, ಇವ್ರಿಗೆ ಇದು ಆಗ್ನೇಯಾಗಿ ಬಂತು. ಇಲ್ಲೂ ಸಹ ಇವ್ರಿಗೆ ಸಮಸ್ಯೆ ಕಾಡುತ್ತೆ. ಆಗ್ನೇಯದಲ್ಲಿ ಈ ಮನೆಯವರಿಗೆ ಇಲ್ಲಿ ಆಗ್ನೇಯದಾಗಿ ಬಂತು. ಇದು ಸೇಮ್ ಇಲ್ಲಿ ಏನ್ ಹೇಳಿದ್ನಲ್ಲ, ಆ ಲೋಪದೋಷಗಳು ಬರ್ತದೆ. ಹಾಗಿದ್ರೆ ಇವ್ರಿಗೂ ಅಷ್ಟೇ. ಇವ್ರು ಏನ್ ಮಾಡ್ಬೇಕು,
ಪೂರ್ವದಲ್ಲಿ, ಯಾಕೆಂದ್ರೆ ಗಂಡು ಸಂತಾನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪೂರ್ವದಲ್ಲಿ ಒಂದು 3 ಅಡಿ ಜಾಗ ಬಿಡ್ಲೇಬೇಕು ಆದಷ್ಟುವೆ. ಪಶ್ಚಿಮದಲ್ಲಿ ಕಡಿಮೆ ಮಾಡ್ಕೊಳ್ಬೇಕು. ಪಶ್ಚಿಮ ದಿಕ್ಕವರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ನೀವೇನಾದ್ರು ಕೆಳಗಡೆ ನೀವು ಪಾರ್ಕಿಂಗ್ ಮಾಡಬೇಕು ಅಥವಾ ಕಟ್ಟಬೇಕು ಅಂತಂದ್ರೆ ನೋಡಿ, ಈ ಒಂದು ಮಧ್ಯವನ್ನ ತೆಗೆದುಕೊಳ್ಳಿ. ಇಷ್ಟು ಜಾಗದಲ್ಲಿ ನೀವು ಇದನ್ನ ಮಾಡ್ಕೊಂಡ್ರೆ, ಉದಾಹರಣೆಗೆ ಅದನ್ನ ನಾನು ಟಿಶ್ಯೂ ಪೇಪರ್ಲೆ ಒರೆಸಿ ಹೇಳ್ತೀನಿ, ವಾಶ್ ಮಾಡಿ ಹೇಳ್ತೀನಿ ನೋಡಿ. ಉದಾಹರಣೆಗೆ ಪಶ್ಚಿಮ ದಿಕ್ಕಿನವರು ದೊಡ್ಡವ್ರು ಬಿಡಿ, ನೀವು ದೊಡ್ಡವ್ರನ್ನೇ ಯಾಕೆ ಯೋಚನೆ ಮಾಡ್ತೀರಿ, ನೀವು ಬದುಕದ್ ನೋಡ್ಕೊಳ್ಳಿ. ದೊಡ್ಡವ್ರಿಗೆ ಯಾವುದೋ ಒಂದು ಅವ್ರು ಏನೋ ಒಂದು ಮಾಡಿದ ಒಂದು ಒಳ್ಳೇದೇ ಮಾಡಿರ್ತಾರೆ. ಯಾಕೆಂದ್ರೆ ಇವತ್ತು ಅವರು ಶ್ರೀಮಂತರಾಗಿದ್ದಾರೆ ಅಂದ್ರೆ ಯಾವುದೋ ಒಂದು ಆಯಬಲ, ವಾಸ್ತುಬಲ, ದಿಕ್ಕಿನ ಅನುಗುಣ, ಅವ್ರ ಮನೆ ದೇವರು, ಕುಲದೇವರು, ಅವ್ರ ತಂದೆ ತಾಯಿ ಆಶೀರ್ವಾದ, ಪೂರ್ವಜರ ಆಶೀರ್ವಾದ ಅಥವಾ ಗತ ಜನ್ಮದ ಏನೋ ಪುಣ್ಯ ಮಾಡಿದಾಗ ಅವ್ರು ಯಾರೋ ಅಪ್ಪನ ಆಸ್ತಿಯನ್ನು ಆಳ್ತಾ ಇರ್ತಾರೆ. ಅದನ್ನು ಹೇಳ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಈ ಜಾಗದಲ್ಲಿ ವಿಶೇಷವಾಗಿ ನೀವು ಈ ಒಂದು ಉಚ್ಚ ಸ್ಥಾನದಲ್ಲಿ ಒಂದು ಪ್ರವೇಶ ದ್ವಾರ ಇಟ್ಕೊಂಡು, ಇದಕ್ಕೊಂದು ಪೂರ್ವಕ್ಕೆ ಒಂದು ಡೋರ್ ಕೊಟ್ಕೊಂಡು, ಇಷ್ಟೆಲ್ಲ ನೀವು ಪಾರ್ಕಿಂಗ್ ಮಾಡಿಕೊಂಡು ನೀವು ಅನುಭವಿಸಿ ಮೇಲ್ಗಡೆ ಮನೆ ಕಟ್ಕೊಳ್ಬಹುದು. ಪಿಲ್ಲರ್ ಮೇಲೆ ಪಿಲ್ಲರ್ ಇಟ್ಕೊಂಡು. ಯಾವುದೇ ಕಾರಣಕ್ಕೂ ಇಲ್ಲಿ ಪಶ್ಚಿಮದಲ್ಲಿ ಜಾಗ ಜಾಸ್ತಿ ಬಿಟ್ಕೊಂಡು ಪೂರ್ವದಲ್ಲಿ ಎಂಟು ತನಕ ಕಟ್ಟಿದ್ರೆ ಗಂಡು ಸಂತಾನ ಮುಂದೆ ಒಂದು ದಿವಸ ಗಂಡು ಸಂತತಿ ಇಲ್ಲದೆ ಆಗಬಹುದು. ಇದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ದಕ್ಷಿಣದಲ್ಲಿ ಇವರು ಅಷ್ಟೇ, ಇಲ್ಲಿ ಈ ಮನೆ ಟಚ್ ಆಯ್ತು ಅಂದ್ರೆ ಲೋಪದೋಷ ಬರುತ್ತೆ ವಿನಃ ಟಚ್ ಆಗಿಲ್ಲ ಅಂದ್ರೆ ಅದಕ್ಕೂ ಸಂಬಂಧ ಬರಲ್ಲ. ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿವೇಶನ ತೆಗೆದುಕೊಳ್ಳಿ, ಅಷ್ಟಕ್ಕೂ ನಾವು ಎಲ್ಲೂ ಬಿಡದೆ ಮನೆಗೆ ಉಸಿರು ಕಟ್ಟಿದ ವಾತಾವರಣಗಳು ನಮಗೆ ಆಗ್ಬಾರ್ದು. ಇದು ನನ್ನ ಒಂದು ಪಾಲಿಸಿ. ಹಾಗಾಗಿ ಈ ತರ ಕಟ್ಟಿ ನಿಮಗೆ ಬರಬೇಕಾಗಿದ್ದನ್ನು ಯಾರಿಂದಲೂ ತಡೆ ಹಿಡಿಲಿಕ್ಕೆ ಆಗೋದು ಇಲ್ಲ. ನಿಮ್ಮ ಸಕ್ಸಸ್ ನಿಮ್ಮನ್ನು ಹುಡುಕಿಕೊಂಡು ನೋಡಿ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಹಣ, ಐಶ್ವರ್ಯ, ಸಕ್ಸಸ್, ನೇಮ್, ಫೇಮ್ ನಿಮ್ಮ ಸುತ್ತ ಅಲಿತಾ ಇರ್ತದೆ. ನನ್ನ ರಿಸೀವ್ ಮಾಡ್ಕೊಳ್ಳಿ ಅಂತ. ಈ ಲೋಪದೋಷಗಳಿಂದ ಅವು ನಿಮ್ಮ ಮನೆ ಬಾಗಿಲಿಗೆ ಬಂದ ಮಹಾಲಕ್ಷ್ಮಿ ಆಚೆ ಹೊರಟೋಗ್ತಿರ್ತಾರೆ. ಯಾಕೆಂದ್ರೆ ಈ ಮನೆಯಲ್ಲಿ ಅನಾರೋಗ್ಯ ಕಾಡ್ತಿರ್ತದೆ, ಆರ್ಥಿಕ ಸಂಕಷ್ಟ ಇರ್ತದೆ, ಮನಸ್ಥಿತಿ ಚೆನ್ನಾಗಿರೋದಿಲ್ಲ, ಯಾವಾಗಲೂ ಜಗಳ, ಕಲಹ. ಇಂಥ ಟೈಮಲ್ಲಿ ಸಕ್ಸಸ್ ಬಂದಿದ್ದು ಆಚೆ ಹೋಗುತ್ತೆ. ಯಾರು ಜನರನ್ನ ಪ್ರೀತಿಸ್ತಾರೆ, ಯಾರು ಹಣವನ್ನ ಪ್ರೀತಿಸ್ತಾರೆ, ಯಾರು ಆಸ್ತಿಯನ್ನ ಪ್ರೀತಿಸ್ತಾರೆ, ಯಾರು ಮನೆಯನ್ನ ಪ್ರೀತಿಸ್ತಾರೆ, ಯಾರು ಹೆಣ್ಣನ್ನ ಪ್ರೀತಿಸ್ತಾರೆ, ಯಾರು ಪಂಚಭೂತಗಳಿಗೆ ಗೌರವವನ್ನು ಕೊಡ್ತಿರ್ತಾರೆ, ಅವ್ರ ಹತ್ರ ಹಣ, ಐಶ್ವರ್ಯ, ಆರೋಗ್ಯ, ಆಯುಷು, ಸಂತಾನ ಭಾಗ್ಯ, ಸಮಾಜದಲ್ಲಿ ಸ್ಥಾನಮಾನ, ಗೌರವ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಅದಕ್ಕೆಲ್ಲ ಬರಬೇಕು ಅಂದ್ರೆ ನೀವು ಮನೆ ಕಟ್ಟುವಂತ ವಿಚಾರದಲ್ಲಿ ಆತರ ಪಡಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ಆದ್ರೆ ಆಗುತ್ತೆ ಬಿಡ, ಆದ್ಮೇಲೆ ನೋಡ್ಕೊಳ್ಳೋದು. ಹೀಗೆ ನಾನು ಎಷ್ಟೋ ಜನಕ್ಕೆ ಶಾಸ್ತ್ರ ಹೇಳ್ತಿದ್ದೆ. ನಾನು ಅವರು ಉದ್ಯಮ ನಡೆಸ್ತಾ ಇದ್ರು, ಹೋಟೆಲ್ ಉದ್ಯಮ. ನಾನು ಹೇಳಿದೆ, ಇಲ್ಲಿ ಉಚ್ಚ ಸ್ಥಾನದಲ್ಲಿ ಪಶ್ಚಿಮದಲ್ಲಿ ವಾಯುದಲ್ಲಿ ಕೊಟ್ಕೊಳ್ಳಿ, ಒಳ್ಳೇದು. ಇಲ್ಲಿ ಬೇಡ ಅಂತೇಳಿ, ಬಿಡ್ರಿ, ಏನೋ ಯಂತ್ರ ಮಂತ್ರ ಕಟ್ಲೆಕಾಯಿ ಕಟ್ಕೊಂಡು ಮಾಡ್ಬಿಡ್ತೀನಿ ಅಂದ್ರು. ಬಟ್ ಅವರು ಅಲ್ಲಿ ನಷ್ಟ ಮಾಡಿದ್ರು, ಬೇರೆಯವ್ರಿಗೂ ಮೋಸ ಮಾಡಿ ಹೊರಟೋದ್ರು. ಅದ್ರ ಹೆಸರು ಬೇಡ. ಯಾಕೆಂದ್ರೆ ಅನಾರೋಗ್ಯ ಅವ್ರನ್ನ ಕಾಡ್ತಾ ಇದೆ, ಹೃದಯ ಸಂಬಂಧಿ ಕಾಯಿಲೆಗಳು, ಇಂಥವೆಲ್ಲ ಅವ್ರನ್ನ ಬಿಡಲ್ಲ. ಯಾಕೆಂದ್ರೆ ನಾವಿಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದು ಪ್ಲಸ್ ಆಗಿ ನಮಗೆ ಬರ್ತದೆ, ನಾವು ಕೆಟ್ಟ ಕೆಲಸ ಮಾಡಿದ್ರೆ ಅದು ನಾವು ಜೊತೆ ನಮಗೆ ಇನ್ಕ್ಲೂಡ್ ಆಗಿ ಬರ್ತದೆ. ಹಾಗಿದ್ದಾಗ ಏನಾದ್ರು ಲೋಪದೋಷಗಳು ಮನೆಯಿಂದಲೇ ಸರಿ ಮಾಡ್ಕೊಳ್ಬೇಕು, ನಮ್ಮ ಮನಸ್ಥಿತಿಯಿಂದ ಸರಿ ಮಾಡ್ಬೇಕೆ ವಿನಃ ಭಗವಂತ ಯಾವತ್ತೂ ಶಾಪವನ್ನು ಕೊಡುವುದಿಲ್ಲ, ವರವನ್ನು ಕೊಡೋದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾರೆ. ಹಾಗೆ ನೀವು ತೆಗೆದುಕೊಂಡಿರುವಂತ ನಿವೇಶನ ನಿಮ್ಮನ್ನೆಂದೂ ಕೈ ಬಿಡಲ್ಲ. ಹಾಗೆ ನೀವು ಕಟ್ಟಿರುವಂತ ಮನೆ ನಿಮ್ಮ ಜೀವನ ಶೈಲಿಯನ್ನು ಸಮೃದ್ಧಿಯನ್ನು ಮಾಡುತ್ತೆ. ಹಾಗಿದ್ದಾಗ ಎಲ್ಲದಕ್ಕೂ ಇದೇ ತರ ಇದೊಂದು ವಿಜ್ಞಾನ ಶಾಸ್ತ್ರ ಅಥವಾ ಒಂದು ಗಣಿತ ಶಾಸ್ತ್ರ. ಇಷ್ಟನ್ನು ಇಟ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ, ಈ ಭಾಗಗಳು ಕಟ್ಟಾದಾಗ ಆಯ ಬಂದಿರಲ್ಲ, ಆ ಮನೆ ಯಜಮಾನನಿಗೆ ರಿಟೈರ್ಡ್ ಆಗೋ ಅಷ್ಟರಲ್ಲಿ ಮೈ ತುಂಬಾ ಕಾಯಿಲೆಗಳು, ರಿಟೈರ್ಡ್ ಆದಂತ ದುಡ್ಡಲ್ಲಿ ಏನೋ ಒಂದು ಮಾಡ್ಬೇಕು ಅನ್ನೋಷ್ಟರಲ್ಲಿ ಈ ರೋಗಕ್ಕೆ ಸಂಬಂಧ ಶುಗರ್ ಜಾಸ್ತಿ ಆಗೋದು, ಅಥವಾ ಶುಗರ್ ಬಂದು ಗ್ಯಾಂಗ್ರೀನ್ ಆಗಿ ಕಾಲ್ ಕಟ್ ಮಾಡ್ಕೊಳ್ಳೋದು, ಹೃದಯ ಸಂಬಂಧಿ ಕಾಯಿಲೆ, ನರ್ವ್ ಸಿಸ್ಟಮು, ಬ್ಯಾಕ್ ಪೇನು, ಅಥವಾ ಏನು ಮಾಡ್ಲಕ್ ದೇಹನೇ ಸಪೋರ್ಟ್ ಮಾಡದಂತ ಸ್ಥಿತಿ ಬರೋದಕ್ಕೆ ಕಾರಣಗಳು ಈ ಮೂಳೆಗಳು ಕಟ್ ಮಾಡ್ತಾರೆ, ಅಥವಾ ಇಲ್ಲಿರುವಂತ ಈ ಲೋಪದೋಷಗಳು. ಬಾವಿ ಅಂದ್ರೆ ಯಾಕೆಂದ್ರೆ ಪಶ್ಚಿಮದಲ್ಲಿ ಬಾವಿಗಳಿದ್ರೆ ಆ ಮನೆಯಲ್ಲಿ ಸಾಂಸಾರಿಕ ಜೀವನ ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಆಗ್ನೇಯದಲ್ಲಿದ್ರು ಚೆನ್ನಾಗಿರಲ್ಲ, ವಾಯುದಲ್ಲಿದ್ರು ಕಲಹಗಳು, ಕೋರ್ಟು ಕಚೇರಿ ಕೇಸ್ಗಳು ಮೈ ಮೇಲೆ ಹೇಳ್ಕೊಳ್ಳೋದು, ಇವೆಲ್ಲ ಸಮಸ್ಯೆಗಳು ಬರ್ತವೆ. ಇದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಮನೆ ಕಟ್ಟಲಿಕ್ಕೆ ಬೇಕು. ಇಲ್ಲಿ ಒಂದೂವರೆ ಅಡಿ ಜಾಗ, ಇಲ್ಲಿ 1.5 ಅಡಿ ಜಾಗ ಬಿಟ್ಟು ಇಲ್ಲಿ ಎಲ್ಲ ನೀವು ಪಾರ್ಕಿಂಗ್ ಮಾಡ್ಕೊಂಡು ಬಿಟ್ರೆ ನೋಡಿ, ಈ ದೇಹ ಚೆನ್ನಾಗಿದೆ. ನಾನು ಇಷ್ಟು ಗಟ್ಟಿಮುಟ್ಟಾಗಿರೋ ವ್ಯಕ್ತಿ ಒಂದು 50 kg ಬರೋನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ಬೋದು.
ಎದೆ ಮೇಲೆ ಅಂತೂ ಇಟ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಮುಖದ ಮೇಲೆ ಹೊತ್ಕೊಂಡ್ರೆ ನಾವ್ ಎಲ್ಲಿಗೆ ಗುರಿ ಮುಟ್ಲಿಕ್ಕೆ ಆಗಲ್ಲ. ಬೆನ್ ಮೇಲೆ ಹೊತ್ಕೊಂಡ್ರೆ ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ ನಡಿಬಹುದು. ಹಿಂಗೆ ಮೈ ಮೇಲೆ ಈ ಒಂದು ಭಾರವನ್ನು ಇಟ್ಕೊಂಡ್ರೆ ಇಷ್ಟು ದೂರ ನಡೀತೀರಿ, ಆಯಾಸ ಆಗುತ್ತೆ. ಮುಖದ ಮೇಲೆ ಹಾಕೊಂಡ್ರೆ ನಮಗೆ ರಸ್ತೆನೇ ಕಾಣಲ್ಲ. ಹಾಗೆ ಕೆಲವರೆಲ್ಲ ಈಶಾನ್ಯವನ್ನು ಮುಚ್ಕೊಂಡು ಪೂರ್ವದ ಈಶಾನ್ಯ ಉತ್ತರ ಈಶಾನ್ಯ ಕ್ಲೋಸ್ ಮಾಡಿಕೊಂಡು ಹಣ ಇದೆ, ರಸ್ತೆ ಕಾಣ್ತಾ ಇಲ್ಲ, ಅವ್ರು ಮುಟ್ಟುವಂತ ಗುರಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಅರ್ಧಕ್ಕೆ ವಾಪಸ್ ಬರ್ತಾ ಇದ್ದಾರೆ, ಅಲ್ಪ ಆಯುಷ್ಯಗಳಾಗುತ್ತಾರೆ, ಗಂಡು ಸಂತಾನ ಇರುವುದಿಲ್ಲ, ಅಥವಾ ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯ, ಅಥವಾ ನಿಮ್ಮ ಮಗ ಏನಾದ್ರೂ ಮಗ ಇರ್ಬೋದು, ಗಂಡ ಇರ್ಬೋದು, ಬೇರೆ ಬೇರೆ XYZ ಅಭ್ಯಾಸಗಳು, ಅಥವಾ ದುಶ್ಚಟರ ದಾಸರಾಗೋದು, ಗಳಿಸಿದಂತ ಸಂಪತ್ತನ್ನು ಕಳ್ಕೊಳ್ಳೋದು, ಇವೆಲ್ಲ ಸಮಸ್ಯೆಗಳು ಆಗೋದೇ ಈ 2 ಲೋಪದೋಷಗಳು. ಇದನ್ನ ಅರ್ಥ ಮಾಡಿಸ್ಬೇಕು ನಾವು ವಾಸ್ತು ತಜ್ಞರಾಗಿ. ಬಟ್ ಏನಾಗುತ್ತೆ ಅಂದ್ರೆ ನಾವು ಏನೋ ಎಲ್ಲ ಶಾಸ್ತ್ರಜ್ಞರು ಪಾಪ ಹೇಳ್ತಾರೆ, ಅವ್ರಿಗೆ ಏನು ಗೊತ್ತಿರೋ ವಿದ್ಯೆಯನ್ನು ಹೇಳ್ತಾರೆ, ಅಳವಡಿಸ್ಕೊಳ್ಳಿಕ್ಕೆ ಯಾರೂ ರೆಡಿ ಇಲ್ಲ. ಯಾಕೆಂದ್ರೆ ಗತ ಜನ್ಮದ ಕರ್ಮ ಕಳ್ಕೊಳ್ಬೇಕು ಅಂತ ನಿಮ್ಮ ಇಚ್ಛಾಶಕ್ತಿ ನಿಮಗಿದ್ರೆ ನೀವು ಸರಿ ಮಾಡ್ಕೊಳ್ಬಹುದು. ನಿಮ್ಗೆ ಆ ಇಚ್ಛಾಶಕ್ತಿ ಇಲ್ವಾ, ಅದು ಅನುಭವಿಸ್ಲಿಕ್ಕೆ ಬೇಕು, ಅದನ್ನ ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಗಾಳಿಯ ರಭಸವನ್ನ, ನೀರಿನ ರಭಸವನ್ನ, ಬೆಂಕಿಯ ರಭಸವನ್ನ, ಭೂಕಂಪ ಆಗುವಾಗ ಅಥವಾ ಮಳೆಯ ಒಂದು ಪ್ರಕೃತಿಯ ಈ ರಭಸವನ್ನು ಯಾರು ತಡೆಯಕ್ಕಾಗಲ್ಲ. ಹಾಗೇನೆ ನಮ್ಮ ಜೀವನದಲ್ಲಿ ಗತ ಜನ್ಮದ ಕರ್ಮಗಳಿದ್ದರೆ ಅದನ್ನ ನಾವು ಮನಸ್ಸು ಮಾಡಿದ್ರೆ ತಡಿಬಹುದು. ಪಂಚಭೂತಗಳ ಈ ಶಕ್ತಿನ ಯಾರಿಂದ ತಡೆಯಕ್ಕಾಗಲ್ಲ. ಆದ್ರೆ ಅದಕ್ಕೆ ಅನುಕೂಲ ನಾವು ಮಾಡಿಕೊಂಡ್ರೆ ಕ್ಷೇಮವಾಗಿ ಸೇಫ್ ಆಗಿರ್ಬೋದು. ಇದು ಹಾಗೇನೆ ಆಯಕ್ಕೆ ಒಂದು ಗಣಿತ ಶಾಸ್ತ್ರ, ವಾಸ್ತು ಒಂದು ವಿಜ್ಞಾನ ಶಾಸ್ತ್ರ. ಇಷ್ಟೇ, ಇದರಲ್ಲಿ ಯಾವುದೇ ದೇವರು, ಧರ್ಮ, ಮತ, ಜಾತಿ ಇರೋದಿಲ್ಲ. ನೋಡಿ, ಅನ್ನಕ್ಕೆ ಯಾವ್ದಾದ್ರು ಜಾತಿ ಇದೆಯಾ, ನೀರಿಗೆ ಜಾತಿ ಇದೆಯಾ, ಹಣಕ್ಕೆ ಜಾತಿ ಇದೆಯಾ, ರಕ್ತಕ್ಕೆ ಯಾವ್ದಾದ್ರು ಜಾತಿ ಇದೆಯಾ, ಧರ್ಮ ಇದೆಯಾ? ಇಲ್ಲ ತಾನೆ. ಹಾಗೇನೆ ವಾಸ್ತುವಿಗೆ ಒಂದು ನಿಯಮ ಇದೆ. ಆ ನಿಯಮದ ಅನುಸಾರ ಕಟ್ಟಿ ಮನೇನ. ನಾನೇನು ಹೀಗೆ ಮಾಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ಕಟ್ಕೊಳ್ಳಿ. AC ಕಟ್ಕೊಳ್ತಿರೋ, ಡೂಪ್ಲೆಕ್ಸ್ ಕಟ್ಕೊಳ್ತಿರೋ, ಫಿಲಮ್ ಥಿಯೇಟರ್ ಕಟ್ಕೊಳ್ತಿರೋ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಚಿನ್ನದಲ್ಲಿ ಲೇಪನ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಫಾರಿನ್ ಇಂದ ಎಕ್ಸ್ಪೋರ್ಟ್ ಮಾಡ್ಕೊಂಡು ವುಡ್ಡು ಗ್ರಾನೈಟ್ ತರಿಸಿ ಕಟ್ಕೊಳ್ಳಿ. ಇವ್ರ ಸೂಪರ್. ನಿಮ್ಮ ಹಣವನ್ನ ಹೀಗೂ ಖರ್ಚು ಮಾಡ್ಬೋದು. ಆದ್ರೆ ನಿಮ್ಮ ಹಣ ಎಲ್ಲಿ ಹೋಗ್ಬಾರ್ದು, ಅನಾರೋಗ್ಯ ಅಂತ ಹಾಸ್ಪಿಟ್ಲಿಗೆ, ಅಂದ್ರೆ ಹಾಸ್ಪಿಟ್ಲ್ ಬೇಕು, ಡಾಕ್ಟರ್ ಬೇಕೇ ಬೇಕು. ಯಾಕೆಂದ್ರೆ ಋತುಮಾನಗಳಿಗೆ ಅನುಸಾರವಾಗಿ ಕಾಲಕ್ಕೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ 3 ಕಾಲಗಳು ಬರುವಾಗ ಆಯಾ ಋತುಮಾನಕ್ಕೆ ಅನುಗುಣವಾಗಿ ಕಾಯಿಲೆಗಳು, ರೋಗ ರುಜಿನಗಳು ಬಂದೇ ಬರ್ತದೆ. ಅವೆಲ್ಲ ಕ್ಷಣಿಕದಲ್ಲಿ ಬಂದು ಹೋಗುವಂಥದ್ದು. ಅಥವಾ ಒಂದು ವೇಳೆ ಏನೋ ನಾವು ರಸ್ತೆಯಲ್ಲಿ ಹೋಗ್ತಿದ್ದಾಗ ಆಕಸ್ಮಿಕವಾಗಿ ಗಾಡಿ ಸ್ಕಿಡ್ ಆಗಿ ಬೀಳ್ಬೋದು, ಅಥವಾ ನಾಯಿ ಅಡ್ಡ ಬಂದು ಬಿದ್ದಾಗ ಕೈ ಕಾಲಿಗೆ ಪೆಟ್ಟಾಗ್ಬೋದು, ಅದೆಲ್ಲ ವಾಸಿಯಾಗುವಂಥ ಕಾಯಿಲೆ. ಆದ್ರೆ ದುರ್ಮರಣವನ್ನು ಹೊಂದೋದು, ತಲೆಗೆ ಪೆಟ್ಟು ಬೀಳೋದು, ಸೊಂಟ ಮುರ್ಕೊಳ್ಳೋದು, ಕೈಕಾಲು ಕಟ್ಟಾಗೋದು, ಹಾಸಿಗೆ ದೊಡ್ಡ ದೊಡ್ಡ ಇದರಿಂದ ಇದಾಗಿ ನಾವು ಪ್ರಾಣ ಇರೋದೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡಿ ಕಟ್ಟಿ ಉಳಿತಾನೆ ಅಂತ ಆಸೆಯಿಂದ ನಾವೇನೋ ತಗೊಂಡು ಹಾಕಿರ್ತೀವಿ. ಅಲ್ಲಿ ಹೋಗಿ ICU ನಲ್ಲಿ ಇಟ್ಟಿರ್ತಾರೆ, 3 ದಿವಸ 4 ದಿವಸದಲ್ಲಿ ಪ್ರಾಣ ಹೋಯ್ತು. ಅಷ್ಟು ದುಡ್ಡು ಕಟ್ಟಲೇಬೇಕಾ? ಎಷ್ಟಾಯ್ತು ನಷ್ಟ? 10 ಲಕ್ಷ ಕಟ್ಟೋದು ಕಟ್ಟಬೇಕು, 50 ಕಟ್ಟೋದು ಉಳಿತಾನೆ ಅನ್ನೋ ಇದ್ರ ಮೇಲೆ ನಾವು ಏನು ಸಾಲ ಮಾಡಿ ಮನೆ ಮಾರಾಗ್ಲಿ ತರ್ತೀವಿ ಇಂಥವು. ಆದ್ರೆ ಡಾಕ್ಟರ್ ಬೇಕು, ಹಾಸ್ಪಿಟ್ಲ್ ಬೇಕು. ಆದ್ರೆ ನಮಗೆ ಅಕಾಲಿಕ ಮರಣಗಳು, ಗುಪ್ತ ರೋಗಗಳಿಗೆ ನಮ್ಮ ಹಣ ಹೋಗಬಾರ್ದು. ಮತ್ತೆ ಅನಾವಶ್ಯಕವಾಗಿ ದುಶ್ಚಟರ ಸಹವಾಸ ಮಾಡಿ ನಮ್ಮ ಹಣ, ಪರಸ್ತ್ರೀಯರ ಅಥವಾ ಪರಪುರುಷನ ಸಹವಾಸ ಮಾಡಿ ನಮ್ಮ ಹಣ ಹೋಗಬಾರ್ದು. ಅಥವಾ ಯಾರ್ದೋ ಗೊತ್ತಿಲ್ಲದವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಮಾರ್ಕೆಟ್ಗಳಲ್ಲಿ, ಯಾವುದೋ ಲ್ಯಾಂಡ್ ಮೇಲೆ, ಯಾವುದೋ ಗೊತ್ತಿಲ್ಲದ ಬಿಸ್ನೆಸ್ ಮೇಲೆ ಹಾಕಿ ನಮಗೆ ನಷ್ಟ ಆಗಬಾರ್ದು. ಕೋರ್ಟು ಕಚೇರಿಗಳಲ್ಲಿ ನಮ್ಮ ವಾದ ವಿವಾದಗಳ ಬಗೆಹರಿದೆ, ಯಾವಾಗಲೂ ಕೋರ್ಟ್ ಅಲಿತಾ ಬದುಕು ನಡೆಸಬಾರ್ದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಮನೆಯನ್ನು ಕಟ್ಟಿ ಅಂತ ಹೇಳ್ತೀನಿ. ಯಾವುದೇ ದಿಕ್ಕು ತಗೊಳ್ಳಿ, ಅದು ಎಲ್ಲ ಒಳ್ಳೆ ದಿಕ್ಕುಗಳೇ. ನನ್ನ ದೃಷ್ಟಿಯಲ್ಲ, ಈ ಪ್ರಪಂಚ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಎಲ್ಲಾ ದಿಕ್ಕುಗಳು ಒಳ್ಳೆ ದಿಕ್ಕುಗಳೇ. ನೋಡಿ, ಜಪಾನು ಚಿಕ್ಕ ರಾಷ್ಟ್ರ, ಆದ್ರೆ ಅಲ್ಲಿಯ ಕೈಗಾರಿಕೆ ಇರ್ಬೋದು, ಅಲ್ಲಿಯ ಒಂದು ನಾಲೆಡ್ಜ್ ಇರ್ಬೋದು. ಯಾಕಿರ್ಬೋದು? ಆ ಈಶಾನ್ಯದಲ್ಲಿ ಒಂದು ವಿಶೇಷವಾದಂಥ ಒಂದು ಸಮುದ್ರ, ವಿಶಾಲವಾದಂಥ ಒಂದು ಸೂರ್ಯನ ಮೊದಲನೇ ನೋಡೋದೇ ಜಪಾನ್ನವರು ಅಂತ ಇತಿಹಾಸಕಾರಕರು ಬರೆದಿದ್ದಾರೆ. ನಾನೇನು ಜಪಾನಿಗೆ ಹೋಗಿಲ್ಲ, ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಹಾಗೆ ಈ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯದಲ್ಲಿ ನೀವು ವಿಶೇಷ ಜಾಗ ಬಿಟ್ರೆ ನಿಮ್ಮ ಮನೆಯಲ್ಲಿ ಹುಟ್ಟುವಂಥ ಮಕ್ಕಳು ತುಂಬಾ ನಾಲೆಡ್ಜ್ಫುಲ್ ಮಕ್ಕಳಾಗಿರ್ತಾರೆ. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಲೋಪದೋಷಗಳಾದ್ರೆ ನಿಮ್ಮ ಹತ್ರ ಎಷ್ಟೇ ಹಣ ಇದ್ರೂ ನಿಮ್ಮ ಮಗ ನಿಮ್ಮ ಹಣವನ್ನ ಧೂಳಿಪಟ ಮಾಡ್ತಾನೆ. ನೀವು ಗಳಿಸಿದ ಸಂಪತ್ತು ನಿಮ್ಮ ಮಗನ ಒಂದು ದಿವಸ ಉಳಿಸ್ಕೊಳಕ್ಕಾಗಲ್ಲ.
ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಲೋಪದೋಷಗಳು ಮಾಡಬೇಡಿ ಅಂತ ಹೇಳ್ತಾ, ಈ ಸಂಚಿಕೆ ಯಾರಿಗಿಷ್ಟ ಆಯ್ತು, ನೀವು ನಿವೇಶನ ತೆಗೆದುಕೊಂಡಿದ್ದೀರಿ, ಮನೆ ಕಟ್ಟೋ ಪ್ಲಾನ್ ಬೇಕಾ, ಆಯಾ ವಾಸ್ತು ಪ್ಲಾನ್ ಎಲ್ಲ ಮಾಡಿಕೊಡ್ತೀನಿ. ಇಡೀ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಪರಿಪೂರ್ಣ ಸಮೃದ್ಧಿಯ ಜೀವನ. ನೀವು 100 ಕೋಟಿ 1000 ಕೋಟಿ ಒಡೆಯ ಆಗ್ತೀರಿ ಹೇಳಲ್ಲ, ಆದರೆ ಸಂತೃಪ್ತಿಯ ಜೀವನವನ್ನು ನಡೆಸ್ತೀರಿ. ಆರ್ಥಿಕವಾಗಿ, ಆರೋಗ್ಯವಾಗಿ, ಮನಃಶಾಂತಿಯಿಂದ, ಕುಟುಂಬದಲ್ಲಿ ನೆಮ್ಮದಿಯಿಂದ, ಮಕ್ಕಳ ಭವಿಷ್ಯದಿಂದ ಮಕ್ಕಳಿಗೆ ಒಂದು ಉತ್ತಮವಾದಂಥ ಮಾರ್ಗಗಳು ತೆರೆದುಕೊಳ್ತದೆ. ಇದೊಂದು ಗಮನದಲ್ಲಿಟ್ಕೊಂಡು ನೀವು ಮನೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗೆ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟವಾಯಿತು, ನಾನು ಕೊಟ್ಟಂಥ ಮಾಹಿತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಕಮೆಂಟಿಗೆ ನನಗೆ ರಿಪ್ಲೈ ಮಾಡಲಿಕ್ಕೆ ಸಮಯ ಇಲ್ಲ ಅಂದಾಗ ದಯವಿಟ್ಟು ಕ್ಷಮಿಸಿ. ನಾನು ಬ್ಯುಸಿ ಲೈಫಲ್ಲಿ, ಯಾಕೆಂದರೆ ನಾನು ಒಂದು ಸಂಸ್ಥೆಯಲ್ಲಿ ಏರಿಯಾ ಡೆವಲಪ್ಮೆಂಟ್ ಆಫೀಸರ್, ಅಂದರೆ ADO ಅಂತ ಹೇಳ್ತೀವಿ. ಸ್ವದೇಶಿ ದಿಶಾ ಅಂತ ಆರ್ಗಾನಿಕ್ ಫುಡ್, ಆರೋಗ್ಯದ ಬಗ್ಗೆ ನ್ಯಾಚುರಲ್ ಆಗಿ ನಿಮ್ಮ ಏನೇ ಆರೋಗ್ಯ, ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದು ಸರಿ ಮಾಡಿ ಕೊಡ್ತೀನಿ. ಆ ಏರಿಯಾದಲ್ಲಿ ನನಗೆ ಆದಂಥ ಬೆಂಗಳೂರು ಅನ್ನೋ ಒಂದು ಇದರಲ್ಲಿ ನನಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಕಂಪನಿಯವರು. ಯಾಕೆಂತಂದರೆ ಏನು ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಅಲ್ಲ, ಏನೋ ದೊಡ್ಡ ಶ್ರೀಮಂತರ ಮನೆ ಮಗ ಅಲ್ಲ, ನನ್ನ ಹಿನ್ನೆಲೆ ಏನೂ ಇಲ್ಲ. ಆದರೆ 8 ಸೈಟ್ ಇತ್ತು, ಗಳಿಸಿದ್ದೆ ಅವತ್ತಿನ ಕಾಲದಲ್ಲಿ. ಅದನ್ನು ಕಳ್ಕೊಂಡೆ, ರೋಡಿಗೆ ಬಂದೆ. ಆದರೆ ವಾಸ್ತುಶಾಸ್ತ್ರ ನನ್ನ ಕೈ ಹಿಡಿತು, ಕಲಿತು ಫಸ್ಟ್ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡೆ. ಮನೆ ಕಟ್ಟಿದ ಮೇಲೆ ಈ ಮನೆ ಈ ಆಯದ ಬಲದಿಂದ, ವಾಸ್ತುವಿನ ಬಲದಿಂದ ತನ್ನೆಲ್ಲ ಮಾರ್ಗಗಳು, ಹಣದ ಮಾರ್ಗ, ಜನರ ಮಾರ್ಗ, ಜ್ಞಾನದ ಮಾರ್ಗ, ಅಜ್ಞಾನದಿಂದ ವಿಜ್ಞಾನದ ಕಡೆಗೆ, ಅಹಂಕಾರದ ಕಡೆಯಿಂದ ದುರಾಂಕಾರದ ಕಡೆಯಿಂದ ಪ್ರೀತಿ ಕಡೆಗೆ. ಅಂದರೆ ಅಹಂಕಾರ ದುರಾಂಕಾರ, ಮನುಷ್ಯನಿಗೆ ಅಹಂಕಾರ ಇರಬೇಕು, ನನ್ನ ಬಗ್ಗೆ ಹೆಮ್ಮೆ ಇರಬೇಕು, ದುರಾಂಕಾರ ಇರಬಾರ್ದು. ನನ್ನಲ್ಲಿದ್ದಂಥ ಆ ದುರಾಂಕಾರದಿಂದ ನಾನು ಜನಸಾಮಾನ್ಯರ ಜೊತೆ ಬೆರಿಬೇಕು, ಪಂಚಭೂತಗಳ ಜೊತೆ ಬೆರಿಬೇಕು ಅಂತ ಬಂದು ಇವತ್ತೊಂದು ಕಂಪ್ನಿನಲ್ಲಿ ಒಂದು ಉನ್ನತವಾದಂಥ ಸ್ಥಾನ ನನಗಿದೆ. ನಾನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳನ್ನು ಮುಂದೆ ಮಾಡ್ತೀನಿ, ಈಗಲೂ ಮಾಡ್ತಾ ಇದ್ದೀನಿ. ನಾನು ಆ ಒಂದು ಕಂಪ್ನಿಯ ಸಂಸ್ಥೆಯಲ್ಲಿ ನಂದು ಒಂದು ಉನ್ನತವಾದಂಥ ಸ್ಥಾನಮಾನವನ್ನು ಕಂಪ್ನಿ ಕೊಟ್ಟಿದೆ. ಅದಕ್ಕೆ ಕಾರಣ ಈ ಮನೆ ಮತ್ತು ನನ್ನ ಮನಸ್ಸು. ನಾನು ಯಾವಾಗಲೂ ಮೆಡಿಟೇಷನ್ ಮಾಡುವಾಗ ಹೇಳ್ತಾ ಇರ್ತೀನಿ, ಇಡೀ ಜಗತ್ತು ಸಮೃದ್ಧಿ ಆಗಬೇಕು ಅಂತ ಹೇಳ್ತಿರ್ತೀವಿ. ಹಾಗೆ ಇವತ್ತು ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಕೊನೆ ಪಕ್ಷ ನನ್ನಿಂದ ಆಗೋದೇನಪ್ಪ ಅಂದರೆ, ನೀವು ವಾಸ ಮಾಡುವಂಥ ಮನೆಯನ್ನು ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಮಾತು ದೊಡ್ಡದಾಯಿತು ಅಂತ ಕಾಣುತ್ತೆ. ಅಕ್ಕ ತಂಗಿಯರು ಕ್ಷಮಿಸಿ. ಏನಾದ್ರು ನಿಮಗೆ ಸಮಯ ಇದ್ದಾಗ ನೋಡಿ ನನ್ನ ಕಾರ್ಯಕ್ರಮವನ್ನು. ಹಾಗೆ ನಿಮಗೇನಾದ್ರು ಮುಂದೆ ಆ ಥರ ಆತಂಕಗಳು, ಭಯ ಇದ್ರೆ ಭಯ ಪಡಬೇಡಿ, ಯಾವುದೇ ದಿಕ್ಕಿರಲಿ ಸರಿ ಮಾಡಿ ಕೊಡ್ತೀನಿ. ಹಾಗಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.